ಕರ್ಕೊಂಬಂದಾಗ ಫುಲ್ ಕ್ರಿಟಿಕಲ್ ಆಗಿದ್ಲು, ಫುಲ್ ಬ್ರೈನು ಎಲ್ಲ ಡ್ಯಾಮೇಜ್ ಆಗಿತ್ತು, ಇಲ್ಲಿ ಫುಲ್ ಕಟ್ಟಾಗಿತ್ತು. ಇವಾಗೆಲ್ಲ ಆ ದಿವಸನೇ ಒಂದು ನಿಮಿಷ ಕೂಡ ಯೋಚನೆ ಮಾಡಿದ್ರೆ ತಕ್ಕಂತ ಆ ದಿವಸನೇ ಆಪ್ರೇಷನ್ ಬಂದಿದೆ. ಫುಲ್ ವೆಂಟಿಲೇಟ್ರಲ್ಲೇ ಇದ್ದರು ಮಗು. ಆಮೇಲೆ ಒಂದು ದಿವಸ ಆದಮೇಲೆ ಕಾನ್ಷಿಯಸ್ ಬಂದಮೇಲೆ ಓಕೆ. ಎಲ್ಲ ಸ್ಟಾಫ್ಸು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಪಾಪನ. ಒಂದೊಂದು ಸೆಕೆಂಡು ಕೂಡ ಮಾನಿಟ್ರ್ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗೆಲ್ಲ ಓಕೆ, ಮೆಡಿಸನ್ ಓಕೆ, ಎಲ್ಲ ಓಕೆ. ಬಜೆಟ್ ಆಲ್ಸೋ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ. ಓಕೆ. ಹೋದ ವಾರ ಆಕ್ಸಿಡೆಂಟ್ ಆಗಿರೋದು, ಗಾಡಿಯಿಂದ ಕೆಳಗೆ ಬಿದ್ದೋಗಿದ್ದೆ. ಇಷ್ಟೊತ್ತಿನಲ್ಲಿ ಈ ವಾರ ರಿಕವರ್ ಆಗಿ ಹೋಗ್ತಾ ಇದ್ದೀನಿ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ, ಸಿಸ್ಟರ್ಸು ಎಲ್ಲರೂ ಒಳ್ಳೆಯವರು, ಚೆನ್ನಾಗಿ ನಮ್ಮನ್ನು ನೋಡ್ಕೊತಾರೆ. ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಮೆಡಿಸಿನ್ ಇದೆ. So this is baby Hashni of 12 years old. She came to our hospital in very critical condition, like she met with an accident and she lost her conscious and bleeding was there and head was broken. Baby was not responding to any stimuli. Baby become very low in GCS. So from there we started observing her. We went for CT screening kind of things and all. So baby was not at all improving in any stage. We intubated the patient. We taken her for the surgery. The time of admission, baby was not saying a single word, not responding, no eye movement even. So now the day 13 of after her surgery, the day first when we got the baby, we initially shifted her to ICU. In ICU, we initially kept her in the ventilator control, and likely baby got improved after the surgery. The neurosurgeon and the anesthesia group eventually appeared for the baby for a very secure and very immediate actions. From there, baby got improved. The day after the surgery, even baby was not conscious, even baby was not responding. Day by day, the parents also got very confused and they also got scary. But we said, just wait, we will wait, watch the baby and whatever her improvements, whatever her activities. Now the baby, the POD of 13 days after the surgery, now the baby talks. Baby initially got the conscious, regained conscious, everything. ಏನಮ್ಮ ಹೆಸರು? ಹಾಸಿನಿ. ಯಾವ ಸ್ಕೂಲು? ಏನಾಯಿತು ನಿಮಗೆ? ಆಕ್ಸಿಡೆಂಟ್ ಆಯ್ತಲ್ಲ ಅಷ್ಟೇ. ಸೊ ದ ಬೇಬಿ ಗಾಟ್ good in GCS got. What is GCS means? The correct conscious level of her activity and everything is good now. So baby initially even she got a fracture in the leg and all. So not only the neurosurgery from the orthopedic team and even the ICU care and even the staff care, everything eventually managed the baby very well. It was a great save. ನಿಮ್ಮ ಪ್ರಕಾರ ಮಗು ಬೇಗ ರಿಕವರ್ ಆಗಿದೆ, ಆ ಮಗು ಧೈರ್ಯ ಯಾವ ಥರ ಇದೆ? ಕರೆಕ್ಟ್. ಮಗು ಬಂದ ಟೈಮಲ್ಲಿ ತುಂಬ ಡಿಫ್ರೆನ್ಸ್, ಕಷ್ಟ ಇತ್ತು ಮಗುಗೆ, ಅರ್ಥ ಆಯ್ತಲ್ಲ, ಉಸಿರಾಡೋಕ್ಕಾಗಲಿ, ಸ್ವಲ್ಪ ಕಾನ್ಷಿಯಸ್ ರೀಗನ್ ಆಗಲಿ ಅದೆಲ್ಲ. ಸೊ ವಿ ಥಾಟ್ ಬೇಬಿ ಮೈಟ್ ಬಿ ಟೇಕ್ ಲಾಂಗ್ ಟೈಮ್, ಬಟ್ ದ ಇನಿಷಿಯಲ್ ಅಸೆಸ್ಮೆಂಟ್, ಸಿ ದೇರ್ ವಾಸ್ ಎ ಗೋಲ್ಡನ್ ಅವರ್. ದಟ್ ಗೋಲ್ಡನ್ ಅವರ್ ಮನೆಯವರು ಕರೆಕ್ಟಾಗಿ ಆ ಟೈಮಲ್ಲೇ ಕರ್ಕೊಂಡು ಬಂದಿದ್ದು ಹಾಸ್ಪಿಟ್ಲಲ್ಲಿ. ಆ ಟೈಮಲ್ಲಿನ ನಾವು ಫುಲ್ ಟೀಮಲ್ಲಿ ರೆಡಿ ಇತ್ತು, ಅರ್ಥ ಆಯ್ತಲ್ಲ. ರೆಡಿ ಇದ್ದ ಟೈಮಲ್ಲಿ ವಿ ಡಿಂಟ್ ಈವನ್ ಲೋಸ್ ಈವನ್ ಎ ಸಿಂಗಲ್ ಮಿನಿಟ್ ಆರ್ ಎ ಸಿಂಗಲ್ ಸೆಕೆಂಡ್. ಗೋಲ್ಡನ್ ಅವರಲ್ಲಿ ಹೆಂಗೆ ಸೇವ್ ಮಾಡೋಕ್ಕಾಗುತ್ತೆ, ಇಲ್ಲ ಗೋಲ್ಡನ್ ಅವರಲ್ಲಿ ನಾವು ಏನೇನು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ, ಈವನ್ ಫ್ರಮ್ ದ ಎಮರ್ಜೆನ್ಸಿ ಕೇರ್ ಟು ದ ICU ಟು ದ OT ಆಪ್ರೇಷನ್ ಥಿಯೇಟರ್, ಎಲ್ಲ ಕರೆಕ್ಟಾಗಿ ಆಗೋದಕ್ಕೆ ಇಷ್ಟೊಂದು ಬೇಗ ಪಾಪು ಏನಾಯಿತು ಇಂಪ್ರೂವ್ಮೆಂಟ್ ತೋರಿಸಿದ್ರು. ಅಂತ ಮಗುನ ಆ ಥರ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಪೇರೆಂಟ್ಸ್ಗೆ ಆ ಟೈಮಲ್ಲಿ ತುಂಬ ನೋವಾಯ್ತು. ಆ ಸಿಚುವೇಶನ್ ನೀವು ನೋಡಿರ್ತೀರಾ? ಯಾ ದ ಪ್ಯಾರೆಂಟ್ಸ್ ಆರ್ ಲಿಟ್ರಲಿ ವೆರಿ ಸ್ಕೇರ್ಡ್. ಅವರಿಗೊಂದು ಹೋಪ್ ಇತ್ತಿಲ್ಲ ಏನು ಮಾಡಬೇಕು, ಇಲ್ಲ ಆ್ಯಕ್ಚುಲಿ ಪಾಪು ಕರೆಕ್ಟಾಗಿ ಬರುತ್ತಾ, ಇಲ್ಲ ಬೇರೆ ಹಾಸ್ಪಿಟ್ಲ್ ಹೋಗಬೇಕಾ. ಇನಿಷಿಯಲ್ ಆಗಿ ಎಲ್ಲ ಪೇರೆಂಟ್ಸು ಏನು ಮಾಡ್ತಾರೆ ಅಂತ, ದೇ ವಿಲ್ ಓನ್ಲಿ ಗೆಟ್ ಕನ್ಫ್ಯೂಸ್ಡ್ ಈವನ್ ಬೈ ದ ಅದರ್ ಪೀಪಲ್. ದೇ ವಿಲ್ ಸ್ಟಾರ್ಟ್ ರನ್ನಿಂಗ್ ಹಿಯರ್ ದೇರ್ ಆ್ಯಂಡ್ ಆಲ್ ಟು ದ ಅದರ್ ಹಾಸ್ಪಿಟಲ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಆಲ್. ಬಟ್ ಈವನ್ ದೇ ಟ್ರಸ್ಟ್ ಅಸ್. ವಿ ಸೆಟ್ ದಮ್ ವಾಟ್ ಇಸ್ ದ ಸಿನಾರಿಯೋ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಅದರೆಲ್ಲ ಟ್ರಸ್ಟ್ ಮಾಡಿಕೊಂಡು ಅವರು ನಮ್ಮ ಜೊತೆ ಒಳ್ಳೆ ಸಪೋರ್ಟಲ್ಲಿ ಕೊಟ್ಟರು. ಈಗ ಹೇಗಿದ್ದೀರಮ್ಮ ಮಗಳು? ಚೆನ್ನಾಗಿದ್ದಾರಲ್ಲ? ಹೆಂಗೆ ಇಷ್ಟ ಆಯ್ತಾಗ ಟ್ರೀಟ್ಮೆಂಟು? ಚೆನ್ನಾಗಾಯ್ತು. ನಂಬಿಕೆ ಇಲ್ಲಿದ ಸ್ಟಾಫೇ ನಮ್ಗೆ ನಂಬಿಕೆ ಕೊಟ್ಟರು. ಇಲ್ಲಿ ಬಂದಿರೋರೆಲ್ಲ ಚೆನ್ನಾಗಿ ಹೋಗಿದ್ದಾರೆ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟರು ಒಬ್ಬರನ್ನ. ಅದು ನೋಡಿದ್ಮೇಲೆ ನಾವು ಇಲ್ಲೇ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ವಿ. ICU ಅಲ್ಲಿ ಹೆಂಗೆ ಇತ್ತು? ಎಲ್ಲ ಓಕೆ, ಚೆನ್ನಾಗಿತ್ತು. ಸೆಕೆಂಡ್ ಡೇ ಎಲ್ಲ ಪಾಪು ಸ್ವಲ್ಪ ಇರಿಟೇಬಲ್ ಎಲ್ಲ ಆಯ್ತಲ್ಲ, ಥರ್ಡ್ ಡೇ ಎಲ್ಲ ಇರಿಟೇಬಲ್ ಆಯ್ತು. ಆ ಟೈಮಲ್ಲಿ ನರ್ಸ್ ಕರೆದಿದ ತಕ್ಷಣ ಆ ನಿಮಿಷಕ್ಕೆ ಸೆಕೆಂಡ್ ಬಂದು ರೆಸ್ಪಾನ್ಸ್ ಮಾಡಿದ್ರು. ನಮ್ಮ ಜೊತೆ ಎಲ್ಲ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಡಾಕ್ಟ್ರು. 90% ಏನು ಹೇಳೋಕ್ಕಾಗಲ್ಲ ಅಂದ್ರು. ಆಮೇಲೆ ಒಂದು ಆಫರ್ ಬಂದಿದ್ದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಆಪರೇಷನ್ ಸಕ್ಸಸ್ ಆಗಿದೆ, ನಿಮ್ಮ ಮಗು ಒಳ್ಳೆ ಕಂಡೀಷನ್ ಬರ್ತಾಳೆ ಅಂತ ಹೇಳಿದ್ರು.
ಆಮೇಲೆ ಕಾನ್ಷಿಯಸ್ ಬಂದಿಲ್ಲ ಅಂತ ಒಂದು ಸೆಕೆಂಡ್ ಹೇಳಿದ್ರು. ಕಾನ್ಷಿಯಸ್ ಬಂದಿಲ್ಲ ನೋಡಿದ ತಕ್ಷಣ ಇನ್ನು 5 ಮಿನಿಟ್ಸ್ಗೆಲ್ಲ ಕಾನ್ಷಿಯಸ್ ಬಂತು. ಅವಳು ನಮ್ಮನ್ನೆಲ್ಲ ಗುರ್ತಿಡ್ದು. ಆಮೇಲೆ ವೆಂಟಿಲೇಟರ್ ತೆಗೆದು ಒಂದು 10 ಮಿನಿಟ್ಸ್ಗೆಲ್ಲ ಅವಳು ಫುಲ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ತುಂಬ ಚೆನ್ನಾಗಿ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಅರ್ಥ ಆಯ್ತಲ್ಲ. ಇನ್ನೂ ನಥಿಂಗ್ ಶಿ ಕ್ಯಾನ್ ಕಮ್ ನಾರ್ಮಲ್. ಇನ್ನೂ ಸ್ಟಡಿ ಮಾಡ್ಬೋದು, ಇನ್ನೂ ಆಟ ಆಡ್ಬೋದು, ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಬೋದು. ಏನು ತೊಂದರೆ ಇದೆ, ಜಸ್ಟ್ ಫ್ರಾಕ್ಷನ್ ಆಫ್ ಟೈಮ್ ಅದಷ್ಟೇ ಪ್ರಾಬ್ಲಮ್ ಆಯಿತು. ಇನ್ನು ರೆಗ್ಯುಲರ್ ಟ್ರೀಟ್ಮೆಂಟ್ ಅದೆಲ್ಲ ಮಾಡಿಕೊಂಡು ವಿ ವಿಲ್ ಬ್ರಿಂಗ್ ಹರ್ ಟು ದ ನಾರ್ಮಲ್ ಲೈಫ್. ನಥಿಂಗ್. ಅವರು ನಾರ್ಮಲ್ ಪಾಪು ಥರನೇ ಇರ್ತಾರೆ, ಬೇರೆ ಏನಿಲ್ಲ. ಓಕೆ, ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ, ಯಾವ ಊರು ನಿಮ್ಮದು? ನನ್ನ ಹೆಸರು ಹರ್ಷಿತಾ ಅಂತ. ನಾವಿರೋದು KR-ಪುರಮಲ್ಲಿ, ಗೀತಾ ಕ್ಲಿನಿಕ್ ರೋಡು. ನನ್ನ ತಂಗಿ ಆಸಿನಿ ಇವಳು. ಆಸಿನಿ ಲಾಸ್ಟ್ ಶನಿವಾರ ಆಕ್ಸಿಡೆಂಟ್ ಆಯಿತು. 2 ವೀಲರಲ್ಲಿ ಸ್ಲಿಪ್ಪಾಗಿ ಬಿದ್ದಿದ್ದಾರೆ ಇಬ್ಬರು ಸೇರಿ. ಇವಾಗ ಕರ್ಕೊಂಬಂದಾಗ ಫುಲ್ ಕ್ರಿಟಿಕಲ್ ಆಗಿದ್ಲು. ಫುಲ್ ಬ್ರೈನು ಎಲ್ಲ ಡ್ಯಾಮೇಜ್ ಆಗಿತ್ತು, ಇಲ್ಲಿ ಫುಲ್ ಕಟ್ಟಾಗಿತ್ತು. ಇವಾಗೆಲ್ಲ ಆ ದಿವಸನೇ 1 ನಿಮಿಷ ಕೂಡ ಯೋಚನೆ ಮಾಡಿದ್ರೆ ಟಕ್ಕಂತ ಆ ದಿವಸನೇ ಆಪ್ರೇಷನ್ ಮಾಡಿದ್ದಾರೆ. 2 ಸರ್ಜರೀಸ್ ಆಗಿದೆ ನಮ್ಮ ಪಾಪುಗೆ. ಆಫ್ಟರ್ 1 ಡೇ ಇವಾಗ ಕಾನ್ಷಿಯಸ್ ಬಂದಿದೆ. ಫುಲ್ ವೆಂಟಿಲೇಟ್ರಲ್ಲೇ ಇದ್ದರು ಮಗು. ಆಮೇಲೆ 1 ದಿವಸ ಆದಮೇಲೆ ಕಾನ್ಷಿಯಸ್ ಬಂದಮೇಲೆ ಓಕೆ. ಎಲ್ಲ ಸ್ಟಾಫ್ಸು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಪಾಪುನ. ಒಂದೊಂದು ಸೆಕೆಂಡು ಕೂಡ ಮಾನಿಟ್ರ್ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗೆಲ್ಲ ಓಕೆ, ಮೆಡಿಸನ್ ಓಕೆ, ಎಲ್ಲ ಓಕೆ. ಬಜೆಟ್ ಆಲ್ಸೋ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ. ಓಕೆ, ಪರವಾಗಿಲ್ಲ. ಇವಾಗ ಡಿಸ್ಚಾರ್ಜ್ ಆಗ್ತಾ ಇದೆ. ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದಾಗ ಏನಂದ್ರೆ ಈ ಹಾಸ್ಪಿಟಲ್ ಮೇಲೆ ಏನು ನಂಬಿಕೆ ಇಟ್ಕೊಂಡಿದ್ರಿ? ಈ ಹಾಸ್ಪಿಟ್ಲ್ ಕರ್ಕೊಂಬಂದಾಗ ನಮ್ಗೆ ಗೊತ್ತೇ ಇರಲಿಲ್ಲ. ಔಟ್ಸೈಡಿಂದ ಬೇರೆಯವ್ರು ಕರ್ಕೊಂಬಂದಿದ್ದು. ನಾವು ಬಂದಮೇಲೆ ಸ್ವಲ್ಪ 4 ಜನ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆದರೆ ಇಲ್ಲಿರೋ ಸ್ಟಾಫ್ಸು ಬೇರೆ ಎಕ್ಸಾಂಪಲ್ ಕೊಟ್ಟು ನಮಗೆ ನೋಡಿ ಈ ಥರ ಇದ್ದಾರೆ, ಈ ಥರ ಆಗಿತ್ತು, ಅವ್ರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಒಂದು ನಂಬಿಕೆ ಕೊಟ್ಟು ನಮ್ಮ ಇಲ್ಲೇ ಮಗು ನಾವು ಇಲ್ಲೇ ಆಪ್ರೇಷನ್ ಆಗಲಿ ಏನೇ ಆಗಲಿ ನಂಬಿಕೆ ಇಟ್ಟು ನಾವು ಇಲ್ಲೇ ಆಪ್ರೇಷನ್ಗೆ ಅವತ್ತು ಸೈನ್ ಹಾಕಿ ಮಾಡಿಸ್ಕೊಂಡ್ರಿ. ಮಗುನ ನೀವು ಸ್ಟಾರ್ಟಿಂಗ್ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತು? ಮತ್ತು ಇಲ್ಲ, ನಮ್ಮ ಮಗು ಟೈಮಲ್ಲಿ ಇಲ್ಲಿ ಸಪೋರ್ಟಿವ್ ಯಾವ ಥರ ಇತ್ತು ನಿಮಗೆ? ಎಲ್ಲ ಸಪೋರ್ಟು ಎಲ್ಲ ಕಡೆಯಿಂದ ನಮಗೆಲ್ಲ ಡಾಕ್ಟ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಸ್ಟಾಫ್ಸು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮಗು ಬಂದಾಗ ನಾವು ಇಲ್ಲ ನಮ್ಮ ಕೈಗೆ ಸಿಗಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ರಿ. ಫುಲ್ 100% ಅವಳು ಇರೋ ಸಿಚುವೇಶನ್ ನೋಡಿ ನಮಗೂ ಸಿಗಲ್ಲ ನಮ್ಮ ಮಗು ಅಷ್ಟೇ ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ವಿ. ಮಾರನೇ 2 ಡೇಸ್ಗೆಲ್ಲ ನಮ್ಗೆ ನಂಬಿಕೆ ಬಂದುಬಿಡ್ತು, ನಮ್ಮ ಮಗು ಆಲ್ರೆಡಿ ಫುಲ್ ಕ್ಲಿಯರ್ ಆಗಿದ್ದಾಳೆ ಎಲ್ಲ ಅಂತ. ಎಷ್ಟು ಬೇಗ ರಿಕವರ್ ಆಯ್ತು? 1 ವೀಕಲ್ಲಿ 2 ಡೇಸೆಲ್ಲ ಅವಳು ಆಲ್ರೆಡಿ ಆಪ್ರೇಷನ್ ಆಗಿ ಒಂದು 24 ಅವರ್ಸಲ್ಲಿ ಅವಳು ರಿಕವರಿ ನಮ್ಗೆ ಗೊತ್ತಾಗ್ಬಿಡ್ತು. ಕಾನ್ಷಿಯಸ್ ಎಲ್ಲ ಬೇಗ ಬಂದುಬಿಡ್ತು ಅವಳಿಗೆ. ಎಲ್ಲ ಓಕೆ. ಹಾಸ್ಪಿಟಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲು. ಯಾರಿಗೆ ಏನೇ ತೊಂದರೆ ಬಂದರೂ ನಾವು ಇಲ್ಲೇ ನೋಡ್ಬೋದು. ಒಳ್ಳೆ ಹಾಸ್ಪಿಟ್ಲು, ಬಜೆಟ್ ಫ್ರೆಂಡ್ಲಿ ಆಗಿದೆ. ಎಲ್ಲ ಸ್ಟಾಫ್ಸು ಡಾಕ್ಟ್ರು ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಓಕೆ. ನಾವು ಬಂದು 7 ಡೇಸ್ ಆಯಿತು. ಎಲ್ಲ ಸ್ಟಾಫ್ಸು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವತ್ತು ನಾವು ಡಿಸ್ಚಾರ್ಜ್ ಹೋಗ್ತಾಯಿದ್ದೀರಿ. ನಮ್ಮ ಮಗು ಆಲ್ರೆಡಿ ಫುಲ್ ಕಂಪ್ಲೀಟಾಗಿ ರಿಕವರಿ ಆಗಿದ್ದಾಳೆ. ಇವಾಗ ನಮ್ಗೆ ತುಂಬ ಸಂತೋಷ ಆಗಿದೆ. ಸ್ಟಾಫ್ಸ್ಗಾಗಲಿ ಡಾಕ್ಟರ್ಸ್ ಆಗಲಿ ಎಲ್ಲರಿಗೂ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಡಾಕ್ಟ್ರೆಲ್ಲ ಚೆನ್ನಾಗಿ ನೋಡಿದ್ದಾರೆ. ಥ್ಯಾಂಕ್ ಯು. ಏನಾಯಿತು? ಕಲಾವತಿ ಅಂತ ನನ್ನ ಹೆಸರು. ಹೋದ ವಾರ ಆಕ್ಸಿಡೆಂಟ್ ಆಗಿರೋದು. ಗಾಡಿಯಿಂದ ಕೆಳಗೆ ಬಿದ್ದೋಗಿದ್ದೆ ಇಷ್ಟೊತ್ತಿನಲ್ಲಿ. ಈ ವಾರ ರಿಕವರ್ ಆಗಿ ಹೋಗ್ತಾ ಇದ್ದೀನಿ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಹೇಗಿತ್ತಮ್ಮ ಕಂಡೀಷನ್? ನೀವು ನಂಗೆ ನೆನಪಿಲ್ಲ, ಬಿದ್ದಿದ್ದು ಅಷ್ಟೇ ನಂಗೆ ನೆನಪು. ಸ್ಟಿಚಿಂಗ್ ಹಾಕೋ ಮಾತ್ರ ನಂಗೆ ನೆನಪಾಗಿದೆ ಅಷ್ಟೇ. ಆಮೇಲೆ ಚೆನ್ನಾಗಿ ಡೈಲಿ ರಿಕವರ್ ಆಗಿದ್ದೀನಿ. ಇಲ್ಲಿ ಡಾಕ್ಟರ್ಸು ಮತ್ತು ಸ್ಟಾಫ್ಸ್ ಎಲ್ಲ ಯಾವ ಥರ? ಎಲ್ಲರೂ ಚೆನ್ನಾಗಿದ್ದಾರೆ, ಕಂಫರ್ಟಬಲ್ಲ? ಎಲ್ಲರೂ ಚೆನ್ನಾಗಿದೆ. ಒಳ್ಳೆ ಹಾಸ್ಪಿಟ್ಲು. ಸ್ವಲ್ಪ ಚಾರ್ಜ್ ಕಮ್ಮಿ ಮಾಡಿ ಸಾಕಷ್ಟೇ. ಎಲ್ಲ ಡಾಕ್ಟರ್ಸು ಸಿಸ್ಟರ್ಸು ಎಲ್ಲರೂ ಒಳ್ಳೆಯವರು, ಚೆನ್ನಾಗಿ ನಮ್ಮನ್ನ ನೋಡ್ಕೊತಾರೆ. ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಮೆಡಿಷನ್ ಇದೆ. ಸ್ವಲ್ಪ ಚಾರ್ಜ್ ಕಮ್ಮಿ ಮಾಡಿ ಬಡವ್ರಿಗೋಸ್ಕರ ಸಾಕು, ಬೇರೆ ಏನು ಬೇಡ. ಕಂಫರ್ಟಬಲ್ ಇದೆ ಈ ಹಾಸ್ಪಿಟ್ಲ್? 100%. ಇಲ್ಲಿ ಕರ್ಕೊಂಡು ಬಂದಾಗ ಯಾವ ಹಾಸ್ಪಿಟ್ಲಲ್ಲಿ ಇದ್ದೀರಿ ಏನಂತ ನಿಮ್ಗೆ ನನ್ನ ನೆನಪೇ ಇಲ್ಲ. ನಾನು ಬಿದ್ದಿದ್ದು ಅಷ್ಟೇ ನೆನಪು. ಮತ್ತು ಇವತ್ತು 1 ವಾರದಲ್ಲಿ ಇಷ್ಟು ರಿಕವರ್ ಆಗಿದ್ದೀನಿ. ಇವಾಗ ಏನು ಅನಿಸ್ತಾ ಇದೆ ನಿಮಗೆ? ಇಷ್ಟ ಆಯಿತು. ಪೇನ್ ಏನು? ಪೇನ್ ಸ್ವಲ್ಪ ಇದೆ ಅಷ್ಟೇ. ಮತ್ತು ಎಷ್ಟು ದಿವಸ ರೆಸ್ಟ್ ಹೇಳಿದ್ದೀರಮ್ಮ? 10. ಮಾಡಿ ಸಾರಿ ಕಟ್ತೀನಿ. ಹೇಳಿ. ಆಮೇಲೆ ನನ್ನ ಟ್ರೀಟ್ಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಇಬ್ಬರಿಗೆ ನೋವು ಮಾಡಿದರೆ ಎಲ್ಲರಿಗೂ ನನ್ನ ಕಡೆಯಿಂದ ಸಾರಿ. ಏನಾದ್ರು ನೋವಲ್ಲಿ ನಾನು ಯಾರಿಗೆ ಬೇಜಾರು ಮಾಡಿ ಬೈದಿದ್ದರೆ ಅದಕ್ಕೋಸ್ಕರ ಸಾರಿ. ನನಗೆ ನೀವು ನನ್ನ ಕೇರ್ ಮಾಡೋಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸ್ಟಾರ್ಟಿಂಗು ಲಾಸ್ಟ್ ಸ್ಯಾಟರ್ಡೆ ಸೇಮ್ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ರು. ಸೊ ಸೇಮ್ ಟೈಮ್ ಬರಬೇಕಾದ್ರೆ ಸ್ಪೀಡ್ ಬ್ರೇಕರ್ ಜಂಪ್ ಆಗಿ ಮೇಜರ್ ಆಕ್ಸಿಡೆಂಟ್ ಆಯಿತು. ಸಡನ್ನಾಗಿ ಕಾಲ್ ಬಂದರೆ, ಸೊ ಈ ಥರ ಬಂದರೆ ಕಂಡೀಷನ್ ವರ್ಸ್ ಆಗಿತ್ತು. ಡಾಕ್ಟರ್ 80% ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಫಾಸ್ಟ್ ರಿಕವರಿ ಇವ್ರು ಕೊಟ್ಟಿದ್ದ ಮೆಡಿಸಿನ್ಸು
ಪ್ಲಸ್ ಇವ್ರು ತಗೊಂಡಿದ್ದ ಕೇರ್ಗೆ ವಿತಿನ್ 1 ವೀಕ್ ಎದ್ದು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ವಿಚ್ ಈಸ್ ಲೈಕ್ ವೆರಿ ಕಮೆಂಡೇಬಲ್ ಅಂತ ಹೇಳ್ಬೋದು ಬೇಸಿಕ್ಕಾಗಿ. ಸೊ ಇನ್ನೊಂದೇನೆಂದರೆ ಅಷ್ಟು ದುಡ್ಡಾಗಿದ್ದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬೇಸಿಕಲಿ ಸ್ವಲ್ಪ ಡಿಸ್ಕೌಂಟು ಅಂದರೆ ಯಾರಾದರೂ ಇಲ್ದಿರೋರು ಬಂದ್ರೂ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಸೊ ಅದು ಹೆಲ್ಪ್ಫುಲ್ ಕೂಡ ಇದೆ. ಸೊ ಟ್ರೀಟ್ಮೆಂಟ್ ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಎಲ್ಲರಿಗೂ ರೆಕಮೆಂಡ್ ಮಾಡುವಂಥದ್ದು ಹಾಸ್ಪಿಟ್ಲ್ ಇದು. मेरा नाम श्रीधर रेड्डी है. मैं इनका यहाँ दुकान के पास में डेली दूध लेने जाता था, तो इन एक रिलेशन जैसे बन गया था. तो इनका लास्ट वीक शनिवार को ये आज का दिन एक्सीडेंट हुआ था. तो इतना जल्दी रिकवर हो गया इस हॉस्पिटल में. मैं तो बोलता हूँ यहाँ सब कुछ बहुत अच्छा लगा मेरे को. यहाँ पे ट्रीटमेंट बहुत अच्छा और फेयर भी बहुत कंडीशनल है यहाँ पे. मैं तो सबको रेफ़र करना चाहता हूँ. यहाँ पे अच्छा हॉस्पिटल है ये. जो भी है यहाँ लोकल वाले जो भी है हिंदीवासी जो है, मैं सब में उनको सजेस्ट करूँगा. चीप एंड बेस्ट हॉस्पिटल है जो भी है इधर. आपको यहाँ का स्टाफ भी अच्छा केयरिंग है. जो भी है यहाँ का डॉक्टर्स भी बहुत अच्छा लगा मेरे को जो भी है, क्योंकि मैं 1 वीक से मैं भी इनको वॉच आउट कर रहा हूँ यहाँ पे जो भी देख रहा हूँ. तो मेरे को बहुत अच्छा लगा. ओवरऑल ये हॉस्पिटल ये है. तो ये है ओवरऑल. थैंक यू.